ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮತ್ತೆ ಹಿಂದೂ ಮುಸ್ಲಿಮರ ಗಲಾಟೆ ಶುರುವಾಗಿದೆ. ಹಿಂದೂಗಳ ಧಾರ್ಮಿಕತೆಯ ಸಂಕೇತವಾದ ಮೂರಿನ ಕಟ್ಟೆ ಮರು ನಿರ್ಮಾಣಕ್ಕೆ ಎದ್ದಂತಹ ಜಟಾಪಟಿ ವಿವಾದದ ಕಿಡಿ ಹೊತ್ತಿಸಿದೆ. ಚೀರೆಕಲ್ಲಿಂದ ಕಟ್ಟ ಒಂದು ಪ್ಲಾಟ್ಫಾರ್ಮ್ ಅದು ಮಾತ್ರ ಇದು ದೂಡಿರೋದು ಸಂಗತಿಯಾಗಿದೆ. ಒಂದು ಮೂರಿನ ಕಟ್ಟೆಯ ಮರು ನಿರ್ಮಾಣಕ್ಕೆ ವಿಚಾರವಾಗಿ ಮುಸ್ಲಿಂ ಧರ್ಮೀಯರು ಅದನ್ನು ಕಟ್ಟೆಯನ್ನು ಒಡೆದು ಹಾಕಿರುವಂಥದ್ದು. ರಾತ್ರಿ 8 ಗಂಟೆ ಸಮಯ ತಣ್ಣಗಿದ್ದ ಭಟ್ಕಳದಲ್ಲಿ ಗಿದ್ದಕ್ಕಿದ್ದಂತೆ ವಿವಾದದ ಕಿಡಿ ಹೊತ್ಕೊಂಡಿತ್ತು. ಹಿಂದೂಗಳ ಪವಿತ್ರ ಕಟ್ಟೆಯನ್ನ ಮುಸ್ಲಿಂ ಸಂಘಟನೆಯ ಕೆಲವರು ಒಡೆದು ಹಾಕ್ತಿದ್ದಂತೆ ಆಕ್ರೋಶದ ಜ್ವಾಲೆಗೆ ಎದ್ದಿತ್ತು. ಬೆಳಗ್ಗೆಯಿಂದ ಶುರುವಾಗಿದ್ದ ಶೀತಲ ಸಮರ ರಾತ್ರಿ ಆಗ್ತಿದ್ದಂತೆ ಧಗಧಗಿಸೋದಕ್ಕೆ ಶುರುವಾಯಿತು. ಎರಡು ಕೋಮಿನವರು ಎದುರಾಬದುರಾಗ್ತಿದ್ದಂತೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು. ಪೊಲೀಸರು ಎಂಟ್ರಿ ಕೊಟ್ಟರೂ ಕೂಡ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಈ ವೇಳೆ ಮುಸ್ಲಿಂ ಸಂಘಟನೆಯ ಕೆಲವರು ಪೊಲೀಸರ ಮೇಲೂ ಕೈ ಎತ್ತಿದ್ರು. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಸಿಕ್ಕವರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಹೀಗಾಗಿ ಕಿಡಿ ಭಟ್ಕಳ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪವಿತ್ರ ಸ್ಥಳ ಮೂರಿನ ಕಟ್ಟೆ ಸುತ್ತ ಗೆದ್ದಿದೆ ಕಿಚ್ಚು. ಬೆಳಗ್ಗೆ ಕಟ್ಟೆ ನಿರ್ಮಾಣ, ರಾತ್ರಿ ಸಂಪೂರ್ಣ ಧ್ವಂಸ. ಉತ್ತರ ಕನ್ನಡ ಜಿಲ್ಲೆಗೆ ಭಟ್ಕಳ ಅಂದ್ರೆ ಮೊದಲೇ ಸೂಕ್ಷ್ಮ ಪ್ರದೇಶ. ಕೂಮುಗಲಭೆಯ ಕಿಡಿ ಹೊತ್ತಿದ್ರೆ ಆರಿಸೋದು ತುಂಬಾನೇ ಕಷ್ಟ. ಇಂಥ ಸ್ಥಳದಲ್ಲದೆ ಈಗ ಹಿಂದೂ ಮುಸ್ಲಿಮರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಮೂರಿನ ಕಟ್ಟೆ ಮರು ನಿರ್ಮಾಣ ವಿಚಾರಕ್ಕೆ ಹಿಂದೂ ಮುಸ್ಲಿಮರ ಕಣ್ಣು ಕೆಂಪಾಗಿಸಿದೆ. ಭಟ್ಕಳ ನಗರದ ಜಾಗಟೆ ಕಟ್ಟೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 100 ವರ್ಷಗಳಿಂದ ಮೂರಿನ ಕಟ್ಟೆಗಿದೆ. ಇದನ್ನ ಹಿಂದೂಗಳು ಅತ್ಯಂತ ಪವಿತ್ರ ಸ್ಥಳ ಅಂತ ನಂಬಿಕೊಂಡಿದ್ದಾರೆ. ಆದರೆ ಹೆದ್ದಾರಿ ಅಗಲೀಕರಣದ ವೇಳೆ ಇದನ್ನು ಮರು ನಿರ್ಮಾಣ ಮಾಡಿಕೊಡುತ್ತೇವೆ ಅಂತ ಹೇಳಿ ಮೂರಿನ ಕಟ್ಟೆಯನ್ನ ತೆರವು ಮಾಡಿದ್ರು. ಇದೆಲ್ಲ ಆಗಿ ವರ್ಷ ಕಳೆದರೂ ಕಟ್ಟೆ ನಿರ್ಮಾಣಗೊಂಡಿರಲಿಲ್ಲ. ಹೀಗಾಗಿ ಕಳೆದೊಂದು ತಿಂಗಳಿನಿಂದ ಸಣ್ಣಗೆ ಹೊಗೆಯಾಡುವುದಕ್ಕೆ ಶುರುವಾಗಿತ್ತು. ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಕಟ್ಟೆ ನಿರ್ಮಾಣ ಮಾಡಬಾರದು ಅಂತ ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡುವುದಕ್ಕೆ ಶುರು ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಹಿಂದೂ ಪರ ಸಂಘಟನೆಯವರು ಏಕಾಏಕಿ ಕಟ್ಟೆ ನಿರ್ಮಾಣ ಮಾಡಿದ್ರು. ಸಂಜೆ ವೇಳೆಗೆ ಒಂದು ವಾಟ್ಸಾಪ್ ಮೆಸೇಜ್ ವಿಡಿಯೋ ವೈರಲ್ ಆಗಿ ಒಂದು ಕೋಮಿನ ಹುಡುಗರೆಲ್ಲ ಸೇರಿ ಬಂದು ಅದನ್ನು ದೂಡಿರ್ತಾರೆ. ಈ ಕಟ್ಟೆ ಇದು ಪ್ಲ್ಯಾಟ್ಫಾರ್ಮ್ ಅಂತ ಕಟ್ಟಿರೋದು. ಆದರೆ ಒರಿಜಿನಲ್ ಮುರಿನ ಕಟ್ಟೆ ಅನ್ನೋದು ಅದು ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇದೆ. ಸೊ ಅಲ್ಲಿ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒರಿಜಿನಲ್ ಮುರಿನ ಕಟ್ಟೆ ಹಾಗೆ ಅದೇ ಸ್ಥಳದಲ್ಲಿದೆ, ಇವಾಗಲೂ ಕೂಡ ಅದೇ ಇದೆ. ಸೊ ನಾವು ಅದರದ್ದು ಬಂದೋಬಸ್ತ್ ಕೂಡ ಮಾಡಿದ್ರಿ. ಯಾವಾಗ ಮೂರಿನ ಕಟ್ಟೆ ಮತ್ತೆ ತಲೆಗೆತ್ತು ಕೆಲವರ ಕಣ್ಣು ಕೆಂಪಾಗಿಸಿದೆ. ಇಳಿ ಸಂಜೆ ಹೊತ್ತಲ್ಲಿ ಮುಸ್ಲಿಂ ಸಂಘಟನೆಯವರು ಸೇರ್ಕೊಂಡು ಒಡೆದು ಹಾಕಿದ್ದಾರೆ. ಇದು ಹಿಂದೂ ಸಂಘಟನೆಯವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಇದೇ ಜಾಗದಲ್ಲದೆ ಮತ್ತೆ ಕಟ್ಟೆ ಕಟ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಮೂರಿನ ಕಟ್ಟೆಯ ಮರು ನಿರ್ಮಾಣಕ್ಕೆ ವಿಚಾರವಾಗಿ ಮುಸ್ಲಿಂ ಧರ್ಮೀಯರು ಅದನ್ನ ಕಟ್ಟೆಯನ್ನ ಒಡೆದು ಹಾಕಿರುವಂತದ್ದು. ಈಗ ನಾವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂರಿನ ಕಟ್ಟೆ ಏನು ಮರು ನಿರ್ಮಾಣ ಆಗಿತ್ತೋ ಆ ಜಾಗದಲ್ಲಿ ಇದ್ದೇವೆ. ಈ ಕಲ್ಲನ್ನ ನೀವು ಚೆಲ್ಲಾಪಿಲಿಯಾಗಿ ಬಿದ್ದಿರುವಂತಹ ಒಂದು ದೃಶ್ಯಾವಳಿಯನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಕಟ್ಟೆ ಮರು ನಿರ್ಮಾಣಕ್ಕೆ ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡುವುದರ ಹಿಂದೆಯೂ ಹಲವು ಕಾರಣಗಳಿವೆಯಂತೆ. ಕಟ್ಟೆ ನಿರ್ಮಾಣದ ಜಾಗದ ಅಂಗಳದಲ್ಲದೆ ಮುಸ್ಲಿಂ ವ್ಯಕ್ತಿಗೆ ಸೇರಿದ ಜಾಗವಿದೆ. ಅಲ್ಲದೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ. ಹೀಗಾಗಿ ಮನೆ ಮುಂದೆಯೇ ಕಟ್ಟೆ ನಿರ್ಮಾಣ ಮಾಡಿದ್ರೆ ಮುಂದೆ ಸಮಸ್ಯೆ ಆಗತ್ತೆ ಅನ್ನೋದು ಇವರ ವಾದ. ಆದರೆ 100 ವರ್ಷಗಳಿಂದಾಗಿದ್ದ ಕಟ್ಟೆಯನ್ನ ನಾವು ಹೇಗೆ ಬಿಡೋದು ಅನ್ನೋದು ಹಿಂದೂಗಳ ಆಕ್ರೋಶ. ಅದು ಏನಾಗಿದೆ ಸಾಲ್ವ್ ಮಾಡೋ ಕೆಲಸ ಸರಿಯಾಗಿ ಸರಿಪಡಿಸಿ ಅದನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಚಂದ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು. ಏನು ವ್ಯತ್ಯಾಸ ಆಗಿದೆ, ಇಲಾಖೆಯವ್ರದ್ದು ವ್ಯತ್ಯಾಸ ಆದರೆ ಇಲಾಖೆಯವ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ಅಥವಾ ಸಾರ್ವಜನಿಕರು ಯಾವುದೇ ಮುಸ್ಲಿಂ ಇರಲಿ ಹಿಂದೂಗಳಿರಲಿ ಯಾರು ತಪ್ಪು ಮಾಡಿದ್ರು ತಪ್ಪೇ, ಅದು ತಪ್ಪಿಗೆ ಅವ್ರ ಮೇಲೆ ಕ್ರಮ ಆಗ್ತದೆ. ಸದ್ಯಕ್ಕೆ ಭಟ್ಕಳ ಬೂದಿ ಮುಚ್ಚದ ಕೆಂಡದಂತಾಗಿದೆ. ಹೀಗಾಗಿ 3 ದಿನ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಒಟ್ನಲ್ಲಿ ತಣ್ಣಗಿದ್ದ ಊರಲ್ಲಿ ಬೆಂಕಿ ಹೊತ್ಕೊಂಡಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.